ಹಲಗಲಿ ಬೇಡರು ಮಕ್ಕಳೇ, ಇದಿಷ್ಟು ಕೂಡ ಹಲಗಲಿ ಬೇಡರು ಪದ್ಯದ ಸಾರಾಂಶ. ಹಾಗಿದ್ರೆ ಬನ್ನಿ ಈ ಪದ್ಯದ ಒಂದು ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯನ್ನ ನೋಡೋಣ. ಸ್ಮರಣೆ ವಿಭಾಗದಲ್ಲಿ 7 ಪ್ರಶ್ನೆಗಳನ್ನ 10 ಅಂಕಗಳಿಗೆ, ಗ್ರಹಿಕೆ ವಿಭಾಗದಲ್ಲಿ 9 ಪ್ರಶ್ನೆಗಳನ್ನ 16 ಅಂಕಗಳಿಗೆ, ಅಭಿವ್ಯಕ್ತಿ ವಿಭಾಗದಲ್ಲಿ 9 ಪ್ರಶ್ನೆಗಳನ್ನ 29 ಅಂಕಗಳಿಗೆ, ಪ್ರಶಂಸೆ ವಿಭಾಗದಲ್ಲಿ 6 ಪ್ರಶ್ನೆಗಳನ್ನ 24 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇದೆ. ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡುವುದಾದರೆ, ವಸ್ತು ನಿಷ್ಠದಲ್ಲಿ 4 ಅಂಕಗಳಿಗೆ 4 ಪ್ರಶ್ನೆಗಳನ್ನ, ಕಿರು ಉತ್ತರ ಬಯಸುವಂತಹ 1 ಅಂಕದ ಪ್ರಶ್ನೆಗಳನ್ನ 6 ಅಂಕಗಳಿಗೆ 6 ಪ್ರಶ್ನೆಗಳನ್ನ, ಕಿರು ಉತ್ತರವನ್ನ ಬಯಸುವಂತಹ 2 ಅಂಕದ ಪ್ರಶ್ನೆಗಳನ್ನ 6 ಅಂಕಗಳಿಗೆ 3 ಪ್ರಶ್ನೆಗಳನ್ನ, ಹಾಗೆಯೇ ದೀರ್ಘ ಉತ್ತರಗಳನ್ನ ಬಯಸುವಂತಹ 3 ಅಂಕದ ಪ್ರಶ್ನೆಗಳನ್ನ 27 ಅಂಕಗಳಿಗೆ 9 ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಹಾಗೆಯೇ ದೀರ್ಘ ಉತ್ತರವನ್ನ ಬಯಸುವಂತಹ 4 ಅಂಕದ ಪ್ರಶ್ನೆಗಳನ್ನ 36 ಅಂಕಗಳಿಗೆ 9 ಪ್ರಶ್ನೆಗಳನ್ನ, ಒಟ್ಟಾರೆಯಾಗಿ 79 ಅಂಕಗಳಿಗೆ 31 ಪ್ರಶ್ನೆಗಳನ್ನ ಸೃಷ್ಟಿ ಮಾಡಿ ಕೇಳಬಹುದಾಗಿದೆ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಹಾಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನ ಬರೀಬೇಕು, ಮತ್ತು ಈ ಪದ್ಯದ ಆಧಾರಿತವಾಗಿ ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪ್ರಶ್ನೆ, ಹುಕುಂ ಆದೇಶ ವಿಲಾತಿ ಡ್ಯಾಶ್. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ವಿಲಾಯಿತಿ. ಮುಂದಿನ ಪ್ರಶ್ನೆ, ಹೀಂಗ ಹೀಗೆ ಇಸವಾಸ ಡ್ಯಾಶ್. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 4 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಗ್ರಹಿಕೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ವಿಶ್ವಾಸ. ಮುಂದಿನ ಪ್ರಶ್ನೆ, ಮ್ಯಾಗ ಮೇಲೆ ಸಕ್ಕಾರಿ ಡ್ಯಾಶ್. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಸಕ್ಕರೆ. ಮುಂದಿನ ಪ್ರಶ್ನೆ, ಸಕ್ಕಾರಿ ಸಕ್ಕರೆ ಕಡುವಾರೆ ಡ್ಯಾಶ್. ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆಯ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಳುಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು. ಮುಂದಿನ ಪ್ರಶ್ನೆ, ಹಲಗಲಿಯ 4 ಪ್ರಮುಖರು ಯಾರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ. ಈ 4 ಹಲಗಲಿಯ ಪ್ರಮುಖರು. ಮುಂದಿನ ಪ್ರಶ್ನೆ, ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಮುಂದಿನ ಪ್ರಶ್ನೆ, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ
ಹಲಗಲಿಯ ಬೇಡರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಹಲಗಲಿ ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಮುಂದಿನ ಪ್ರಶ್ನೆ, ಹಲಗಲಿ ಮಂದಿಗೆ ಬುದ್ಧಿ ಮಾತು ಹೇಳಿದವರು ಯಾರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಹಲಗಲಿ ಮಂದಿಗೆ ಬುದ್ಧಿ ಮಾತು ಹೇಳಿದವರು ಹೆಬಲಕ ಸಾಬ್. ಮುಂದಿನ ಪ್ರಶ್ನೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 4 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಬಾಲ, ಜಡಗ, ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ. ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು. ಇದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು. ಮುಂದಿನ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಹಲಗಲಿಯ ಬೇಡರಾದ ಪೂಜೇರಿ, ಹನುಮ, ಬ್ಯಾಡರಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಕಾರಕೋನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದು ಉರುಳಿಸಿದರು. ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಯಿಸಿದರು. ಮುಂದಿನ ಪ್ರಶ್ನೆ, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿಕೊಂಡರು. ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಹಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿ ತಲೆ ಮರೆಸಿಕೊಂಡರು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಅಭಿವ್ಯಕ್ತಿ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ, ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ಸಂದರ್ಭದ ವಾಕ್ಯ, ಜೀವ ಸತ್ತು ಹೋಗುವುದು ಗೊತ್ತಾ? ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಅಭಿವ್ಯಕ್ತಿ ವಿಭಾಗದ ಸಾಧಾರಣ ಪ್ರಶ್ನೆ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ.
ಸಂದರ್ಭ ಬ್ರಿಟಿಷರು ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಹಲಗಲಿಯ ಪೂಜೇರಿ, ಹನುಮ, ಬ್ಯಾಡರಬಾಲ, ಜಡಗ, ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ನೀಡಿದರೆ ತಾವು ಸತ್ತಂತೆ ಎಂದು ಹೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ಸಂದರ್ಭದ ವಾಕ್ಯ: ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಅಭಿವ್ಯಕ್ತಿ ವಿಭಾಗದ ಸಾಧಾರಣ ಪ್ರಶ್ನೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ: ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದು ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹಲಗಲಿಯ ಬೇಡರ ಮೇಲೆ ನಿಷ್ಕರುಣೆಯಿಂದ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷರ ಕ್ರೌರ್ಯದ ಪರಮಾವಧಿಯನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಂದಿನ ಸಂದರ್ಭದ ವಾಕ್ಯ: ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಅಭಿವ್ಯಕ್ತಿ ವಿಭಾಗದ ಸಾಧಾರಣ ಪ್ರಶ್ನೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ: ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶಗೊಳಿಸಿದರು ಎಂದು ಲಾವಣಿಕಾರನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹಲಗಲಿಯ ಬೇಡರ ಮೇಲಿನ ಬ್ರಿಟಿಷರ ದೌರ್ಜನ್ಯವು ವರ್ಣಿಸಲು ಅಸಾಧ್ಯವಾದುದು ಎಂದು ಲಾವಣಿಕಾರನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ. ಮುಂದಿನ ಸಂದರ್ಭದ ವಾಕ್ಯ: ಸಿಕ್ಕಿದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿಕೊಟ್ಟ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಅಭಿವ್ಯಕ್ತಿ ವಿಭಾಗದ ಸಾಧಾರಣ ಪ್ರಶ್ನೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ: ಹಲಗಲಿಯ ಬೇಡರ ಮೇಲೆ ವೀರ ಅಟ್ಟಹಾಸ ಪ್ರದರ್ಶಿಸಿದ ಬ್ರಿಟಿಷ್ ಸೈನಿಕರು ನಂತರ ಬೇಡರ ಕೃಷಿ ಉಪಕರಣಗಳಾದ ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಆಹಾರ ಪದಾರ್ಥಗಳಾದ ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ದಿನನಿತ್ಯ ಬಳಸುತ್ತಿದ್ದ ವಸ್ತುಗಳಾದ ಗಂಗಳ, ಚೆರಗಿ, ಮಂಗಳಸೂತ್ರ, ಬೀಸುವ ಕಲ್ಲು ಹೀಗೆ ಸಿಕ್ಕ ವಸ್ತುಗಳೆಲ್ಲವನ್ನೂ ದೋಚಿದರು ಎಂದು ವರ್ಣಿಸುವ ಸಂದರ್ಭದಲ್ಲಿ ಲಾವಣಿಕಾರನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಹಲಗಲಿಯ ಬೇಡರ ಮೇಲೆ ನಿಷ್ಕರುಣೆಯಿಂದ ಗುಂಡು ಹಾರಿಸುವ ಬ್ರಿಟಿಷರ ಕ್ರೌರ್ಯದ ಪರಮಾವಧಿ ಕೈಗೆ ಸಿಕ್ಕ ವಸ್ತುಗಳೆಲ್ಲವನ್ನು ದೋಚುವ ನೀಚ ಕೃತ್ಯ ಮೇಲಿನ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದಿನ ಪ್ರಶ್ನೆ: ಹಲಗಲಿ ಬೇಡರ ದಂಗೆಗೆ ಕಾರಣವೇನು? ಈ ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕೊಂಕಣಿ ಸರಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿತು. ಈ ಆದೇಶದ ಪ್ರಕಾರ ಕೊಂಕಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು. ಇದನ್ನು ವಿರೋಧಿಸಿ ರಾಮ, ಬಾಲ, ಹನುಮ, ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಒಳಗಿನಿಂದ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ನಿಂತರು. ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳಿಸಿದನು.
ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿಕೊಂಡರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಡಿಲು ಸಿಡಿಯುವ ಹಾಗೆ ಸಿಟ್ಟಿಲೆ ಭರಪೂರವಾಗಿ ಗುಂಡನ್ನು ಸುರಿಸಿದರು. ಇದರಿಂದ ಹಲಗಲಿ ಬಂಟರು ಹೋರಾಡಿ ವೀರ ಮರಣವನ್ನಪ್ಪಿದರು. ಸಿಕ್ಕದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹಲಗಲಿಯ ದಂಗೆಯನ್ನು ನಿಯಂತ್ರಿಸಿದರು. ಮುಂದಿನ ಪ್ರಶ್ನೆ, ಹಲಗಲಿ ದಂಗೆಯ ಪರಿಣಾಮವೇನು? ಈ ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಕೊಂಕಣಿ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷ್ ಸರ್ಕಾರದ ದಂಡು ತಯಾರಾಗಿ ಹಲಗಲಿಗೆ ಬಂದಿತು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಕೆಲವು ಬೇಡರು ತಪ್ಪಿಸಿಕೊಂಡು ಗುಡ್ಡದ ಕಡೆ ಓಡಿದರು. ಅಗಸೆಗೆ ಬಂದು ಬುದ್ಧಿ ಮಾತನ್ನು ಹೇಳುತ್ತಿದ್ದ ಹೆಬಲಕ ಸಾಹೇಬನನ್ನು ಜಡಗ ಗುಂಡು ಹೊಡೆದು ಕೊಂದು ಹಾಕಿದನು. ಇದರಿಂದ ಸಿಟ್ಟಿಗೆದ್ದ ಕಾರ ಸಾಹೇಬ ಊರನ್ನು ಲೂಟಿ ಮಾಡಲು ಆದೇಶಿಸಿದನು. ಬ್ರಿಟಿಷ್ ಸೈನಿಕರು ಸಿಡಿಲು ಸಿಡಿಯುವ ಹಾಗೆ ಸಿಟ್ಟಿಲೆ ಭರಪೂರವಾಗಿ ಗುಂಡನ್ನು ಸುರಿಸಿದರು. ಬಾಲನು ಕಸರತ್ತಿನಿಂದ 10-20 ಕುದುರೆಗಳನ್ನು ಕಡಿದು ಹಾಕಿದನು. ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆ ಹರಿಯಿತು. ಹೀಗೆ ಹಲಗಲಿ ಬಂಟರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ, ಭೀಮ ಮೊದಲಾದವರು ಹೋರಾಡಿ ವೀರ ಮರಣವನ್ನಪ್ಪಿದರು. ಹಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗು ಬಡಿದ ಬ್ರಿಟಿಷ್ ದಂಡು ಕೊಡಲಿ, ಕುಡಗೋಲು, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿ ಗುರುತು ಉಳಿಯದಂತೆ ಮಾಡಿ ಹೋಗಿದ್ದರಿಂದ ಹಾಳಾಗಿ ಹೋಯಿತು. ಮುಂದಿನ ಪ್ರಶ್ನೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಕೊಡಲಿ ಅನ್ನುವಂತಹ ಶಬ್ದದಿಂದ ಪ್ರಾರಂಭವಾಗುವಂತಹ ಈ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅನ್ನುವಂತಹ ಪ್ರಶ್ನೆಯನ್ನ 4 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅನ್ನುವಂತಹ ಪ್ರಶ್ನೆಯನ್ನ ಈ ಹಿಂದೆ 2 ಬಾರಿ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಪದ್ಯ ಭಾಗವನ್ನ ಈ ರೀತಿಯಾಗಿ ಪೂರ್ಣಗೊಳಿಸಬೇಕು ಮಕ್ಕಳೇ. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಉಪ್ಪು, ಎಣ್ಣೆ, ಅರಿಶಿನ, ಜೀರಗಿ, ಅಕ್ಕಿ, ಸಕ್ಕಾರಿ, ಬೆಲ್ಲ, ಗಂಗಳ, ಚೆರಗಿ, ಮಂಗಳ ಸೂತ್ರ ಹೂದವು, ಬೀಸುಕಲ್ಲ ಹಾಳಾಗಿ ಹೋಯಿತು, ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ವ್ಯಾಕರಣ ದೋಷ ಇಲ್ಲದ ರೀತಿಯಲ್ಲಿ ಪದ್ಯ ಭಾಗವನ್ನ ಬರಿಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ, ಸಿಕ್ಕದ್ದು ಈ ಒಂದು ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಯಾವ ರೀತಿಯಾಗಿ ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದು ಅಂತ ನೋಡೋದಾದ್ರೆ, ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತು ಉಳಿಯಲಿಲ್ಲ ಎಳ್ಳಷ್ಟು ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನೆನ್ನ ಜನಕ. ಮಕ್ಕಳೇ, ಇದಿಷ್ಟು ಕೂಡ ಹಲಗಲಿ ಬೇಡರು ಅನ್ನುವಂತಹ ಪದ್ಯದ ಆಧಾರಿತವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನ ಬರೀಬೇಕು, ಹಾಗೆ ಈ ಪದ್ಯದ ಆಧಾರಿತವಾಗಿ ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ತಿಳಿದುಕೊಂಡ್ರಿ. ಧನ್ಯವಾದಗಳು.